2018 ಕೇಸು ಇಡಿ ಕೇಸ್ ಮೇಲಿನ ಕೇಸ್ ರದ್ದಾಗಿದೆ ಸರ್. ನೀವು ರೇಡ್ ಆದಾಗ ಒಂಥರ ತೋರಿಸಿದ್ರಿ, ಅರೆಸ್ಟ್ ಮಾಡಿದಾಗ ಒಂಥರ ತೋರಿಸಿದ್ರಿ, ಅರೆಸ್ಟ್ ಮಾಡಿದಾಗ ಏನೋ ಅದೇ ಸರ್, ಬಿಡುಗಡೆ ಮಾಡಿದಾಗ ಒಂಥರ ತೋರಿಸಿದ್ರಿ. ಈಗ ಸುಮ್ಮನೆ ಹಂಗೆ ಮುಚ್ಕೊಂಡಿದ್ದೀರಾ. ಲೋಕಸಭಾ ಚುನಾವಣೆ ಪಟ್ಟಿ ಘೋಷಣೆ ವಿಚಾರದಲ್ಲಿ ನೈತಿಕ ಹೊಣೆ ಹೊತ್ತು ಸಿಎಂ ಡಿಸಿಎಂ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಾರೆ. ಕೊಡೋಣ, ಯಾವಾಗ ಬೇಕಂತ, ಯಾವಾಗ ಬೇಕು ಕೇಳಿ, ಯಾರಿಗ್ ಬೇಕು ಕೇಳಿ. ಮಂಡ್ಯ ನೋಡಿದಿರ ನೀವು? ಬಿಜೆಪಿ ಕಾರ್ಯಕರ್ತರೇ ಘೋಷಣೆ, ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡೋದಲ್ಲ, ರಾತ್ರಿ ಮುಚ್ಚಿಬಿಟ್ರಲ್ಲ. ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ನಾವು ನಮ್ಗಿದ್ಯಾ ಈ ದೇಶದ ಬದ್ಧತೆ? ಬಿಜೆಪಿಯವ್ರಿಗಿದ್ಯಾ? ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ಯಾವ FSL ಬೇಡ, ನೇರವಾಗಿ ಇದಾರೆ FSL ಬಳಿ ಹುಡುಕ್ತಾ ಇದೀವಿ ನಾವು. ಯಾರು ಹೇಳಿದ್ರು ನಿಜ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ. ಅದನ್ನ ನೇರವಾಗಿ ಅವನ ಬಾಯ ಮುಚ್ಚವನಲ್ಲ, ಹಿಂಗೆ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದು ಅಷ್ಟೇ. ಕೇಸರಿ ಶಾಲಕ್ಕೆ ಘೋಷಣೆ ಮಾಡ್ತೇವೆ. ಕೊನೆಗೆ ಅವ್ರ ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ MLA ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅದು ಈಗ ಇನ್ವೆಸ್ಟಿಗೇಷನ್. ಮರ್ಡ್ರೆ ಅಲ್ವಾ? ಕಳ್ತನ ಅಲ್ವಾ? ನುಡಿಮುತ್ತೆ ಅಲ್ವಾ? ದೇಶದ್ರೋಹನೇ ಅಲ್ವಾ? ಮತ್ತೆ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಸಿದ್ದರಾಮಯ್ಯ 27ನೇ ತಾರೀಕು ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ACC ಅಧ್ಯಕ್ಷರು ತಗೊಳ್ತಾರೆ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಶಿವರಾಮ್ ಹೆಬ್ಬಾರ್ಗೆ ಸ್ವಾಗತ ಮಾಡ್ತೀವಿ. ನಿನಗೂ ಸ್ವಾಗತ ಮಾಡ್ತೀವಿ. ನೋಡಪ್ಪ, ಅದೊಂದೇ ಸುಮ್ಮನೆ ಯಾಕೆ ಬರೀ 2-3 ಹೆಸರು ಯಾಕೆ ಹೇಳ್ತಾ ಇದ್ದೀನಿ? ಇನ್ನೂ ಬಹಳ ಜನ ಇದ್ದಾರೆ ಸರ್. ಎಷ್ಟು ಜನ ಇದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? ಯಾಕೆ ಮಾತು? ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ, ಲೋಕಲ್ ಅಲ್ಲಿ ಯಾರು ಇದಾರೆ ಎಲ್ಲ ಸೇರಿಸ್ಕೊಳ್ಳಿ ಅಂತ. ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಲೀಡರ್ಸ್ MLA ಯಾರಾದ್ರೂ ಬರೋರಿದಾರ? ಅವೆಲ್ಲ ಗುಡ್ ಹೇಳಕ್ಕಾಯ್ತಿದ್ದ? ನೋಡಿ, ಮಹದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿ ಅವ್ರು ಕೇಳಬೇಕು. ಈಗ ಜಗದೀಶ್ ಶೆಟ್ಟರ್ ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ, ಅವ್ರನ್ನೂ ಕೇಳಬೇಕು. ಇದೇ ಹುಬ್ಳಿಲಿ ಸೆಲೆಬ್ರೇಷನ್ ಆಯ್ತಲ್ಲ, ಏನಾಯ್ತು ಸೆಲೆಬ್ರೇಷನ್ನು? ಯಾಕಾಯ್ತು? ಯಾಕೆ ಪರ್ಮಿಷನ್ ಇಲ್ಲ ಫಾರೆಸ್ಟು ಮತ್ತೊಂದೆಲ್ಲ ಕೇಳಿಸ್ಕೊಟ್ಟಿಲ್ಲ? ನಾನಂತೂ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ನಾನು ಮಂತ್ರಿ ಆದ್ಮೇಲೆ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ. ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ, ಬಡವನಾಗಿರುವುದಿಲ್ಲ, ಅಧಿಕಾರನೂ ಪರ್ಮನೆಂಟ್ ಆಗಿರುವುದಿಲ್ಲ. ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ. ಯಾರಿಗೆ? ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡ್ತಾರೆ. ನೀವೇನ್ ಸೆಲೆಬ್ರೇಷನ್ ಮಾಡಿದ್ರಿ? ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರವಲ್ಲ, ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದೀರಲ್ಲ ಉಲ್ಟಾ ಪಲ್ಟಾ. ಅವ್ರು ಕೇಳಿ ಯಾವಾಗ ಪರ್ಮಿಷನ್ ಕೊಡ್ತೀರಾ, ನಿಮ್ ಕೈಯಲ್ಲಿ ಆಗ್ತದ ಇಲ್ವಾ, ಅಷ್ಟೇ ಸಿಂಪಲ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.